ರೀತಿ ಹಳೆ ವಿದ್ಯಾರ್ಥಿಗಳೇ ಸೇರಿ ಅವರೇ ತಮ್ಮ ತನು ಮನ ಧನ ಎಲ್ಲ ಅರ್ಪಿಸಿ ಎಲ್ಲ ಕಾರ್ಯಗಳನ್ನು ಬದಿಗೆ ಒತ್ತಿ ಬಂದು ಇಲ್ಲಿ ನಿಂತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಜಿಲ್ಲೆನಲ್ಲಿ ಇದೇ ಪ್ರಥಮ ಬಾರಿಗೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಈಗಾಗಲೇ ನಾವು ಒಂದು ವಿಡಿಯೋ ಪ್ಲೇ ಮಾಡಿದ್ವಿ. ಆ ವಿಡಿಯೋ ಪ್ಲೇ ಮಾಡಿದ್ದು ಉದ್ದೇಶ ಏನಂತಂದ್ರೆ, ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಈ ಒಂದು ಶಾಲೆಯನ್ನ ಯಾವ ಉದ್ದೇಶಕ್ಕೋಸ್ಕರ ಪ್ರಾರಂಭ ಮಾಡಿದ್ವಿ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಇವತ್ತು ತಮ್ಮ ಮುಂದೆ ಕೊಟ್ಟಂತ ವಿಡಿಯೋ. ತಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಈ ಸಮಾರಂಭದಲ್ಲಿ ನಮ್ಮ KBN ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಏನಿದೆ ಇನ್ನೂ 2 ದಿವಸ ಮುಂಚಿತವಾಗಿ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಶುಕ್ರವಾರ, ಶನಿವಾರ, ಭಾನುವಾರ ರಜಾ ಇದೆ. ಇದಂತ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಮಯವನ್ನ ಒಬ್ಬ ಅಮೂಲ್ಯವಾಗಿ ಇರ್ತಕ್ಕಂಥ ವ್ಯಕ್ತಿಗೆ ಅರ್ಪಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಾವು 2 ದಿವಸ ಮುಂಚಿತವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀ OM ರೆಡ್ಡಿ ಸರ್ ಅವರೇ, ಇವತ್ತಿನ ಈ ಸನ್ಮಾನಕ್ಕೆ ಭಾಗಿಯಾಗಿರ್ತಕ್ಕಂಥ KBN ನಾರಾಯಣಸ್ವಾಮಿ ದಂಪತಿಗಳವರೇ, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದಂತ ಈರಪ್ಪಣ್ಣವರೇ, ಮತ್ತೆ ಹೇಳ್ತೀವಿ ಎಲ್ಲರೂ ಹೆಸರು ಮತ್ತೆ ಹೇಳ್ತೀವಿ. ನಮ್ಮ ಇದೆಲ್ಲಕ್ಕೂ ಮುಖ್ಯವಾಗಿ ನಾಗೇಂದ್ರ ಸರ್ ಅವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತು ಏನು ನಾವು ಬರೀ ಹಳೆಯ ವಿದ್ಯಾರ್ಥಿಗಳ ಮಿಲನ ಅಂದ್ಕೊಂಡಿದ್ವಿ, ಅಲ್ಲ, ಇದು ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಹಳೆಯ ಶಿಕ್ಷಕರ ಮಿಲನ ಸಹ ಆಗಿದೆ. ಇದೊಂದು ಬರೀ ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ನಮ್ಮ ಶಿಕ್ಷಕರು ಅವರು ಅವತ್ತು ಏನು ನಮ್ಮಿಂದ ಅಪೇಕ್ಷೆ ಮಾಡದೆ ನಮ್ಮ ಶಾಲೆಯಲ್ಲಿ ಅವರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಒಂದು ಶಿಕ್ಷಕರು ಇವತ್ತೆಲ್ಲ ನಮ್ಮ ವೇದಿಕೆ ಅಲಂಕರಿಸಿದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಪೂರ್ವ ಪುಣ್ಯ ಅವರು ಇವತ್ತು ನಮ್ಮ ಮನವಿಗೆ ಆಹ್ವಾನಿಸಿ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ, ನಾವೇನು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ಸುನಿಲ್ ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ನಮ್ಗೆ ನೀವೇನ್ ಭಾಷಣ ಮಾಡ್ತೀರಿ ಅದನ್ನ ನೀವು ಬೇರೆ ವೇದಿಕೆಗಳಲ್ಲಿ ಹಂಗೆ ಮಾಡ್ತೀರಿ, ಇಲ್ಲಿಲ್ಲ ನೀವು ಬರ್ಕೊಂಡು ಬಂದೇ ಇಲ್ಲಿ ಓದ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬರ್ಕೊಂಡು ಬಂದಿದ್ದೀನಿ. ನಾವು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡುವ ಉದ್ದೇಶದಿಂದ ನಮ್ಮ ವಿದ್ಯಾಸಂಸ್ಥೆಯು ಯಶಸ್ವಿಯಾಗಿ 35 ವರ್ಷಗಳು ಪೂರೈಸಿದ್ದು. ಈ ಒಂದು ಶುಭ ಸಂದರ್ಭದಲ್ಲಿ ಹಾಗೆಯೇ 35 ವರ್ಷಗಳನ್ನು ಪೂರೈಸಿ ಸೇವಾ ನಿವೃತ್ತಿ ಹೊಂದುತ್ತಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳು, ಬರೀ ಹಳೆಯ ವಿದ್ಯಾರ್ಥಿಗಳಲ್ಲ, ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವುದು ಒಂದು ಸಾರ್ಥಕ ಕಾರ್ಯಕ್ರಮ. ಹಳೆಯ ಶಿಕ್ಷಕರ ಮಿಲನ ಸಹ ಒಂದು ಕಾರ್ಯಕ್ರಮ. ಈ ರೀತಿಯಾಗಿರ್ತಕ್ಕಂಥ ಏನು ಒಂದು ಸಮಾರಂಭ ನಾವು ನೋಡೋದಿಕ್ಕೆ ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ಇದು ಬರೀ ಗುರು ಪರಂಪರೆ ಒಂದರಲ್ಲಿ ಮಾತ್ರ ಸಿಗುತ್ತೆ. ಅವಾಗ್ಲೇ ಹೇಳ್ತಾ ಇದ್ರು, DC ರಿಟೈರ್ಡ್ ಆದ್ರೆ ಮಾಜಿ ಆದ್ರೆ ಅವ್ರಿಗೆ ಯಾರು ಬೆಲೆ ಕೊಡೋದಿಲ್ಲ, ಶಿಕ್ಷಕರು ಅದಲ್ಲ, ಇದು ಗುರು ಪರಂಪರೆಗೆ ಮಾತ್ರ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ IAS ಅಧಿಕಾರಿ ರಿಟೈರ್ಡ್ ಆದ್ರೂ ಸಹ ಆ ಇಲಾಖೆಯವ್ರು ಮಾತ್ರ ಸೇರುವಂತ ಫಂಕ್ಷನ್ ಕೊಟ್ಟು ಕಳಿಸ್ತಾರೆ. ಇವತ್ತು 100 ಹಳ್ಳಿಗಳಿಂದ ಸಾವಿರಾರು ಮಕ್ಕಳು ಇಲ್ಲಿ ಬಂದು 100 ಒಬ್ಬೊಬ್ಬರ ಒಂದು ಜಾತಿ ಧರ್ಮ ಎಲ್ಲ ಬಿಟ್ಟು ಬಂದು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂದದೆ ಇದು ಶಿಕ್ಷಕರ ಒಂದಕ್ಕೆ ಸಿಗ್ತಕ್ಕಂಥ ಒಂದೇ ಒಂದು ಗೌರವ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇಂತಹ ಒಂದು ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಹಮ್ಮಿಕೊಂಡಿರುವ ಈ ಅದ್ಧೂರಿ ಕಾರ್ಯಕ್ರಮವು ಯುವ ಜನತೆಗೂ ಹಾಗೂ ಸಮಾಜಕ್ಕೂ ಉತ್ತಮ ಸಂದೇಶ ನೀಡುವ ಸಾರ್ಥಕ ಸಮಾರಂಭ. ಕೇವಲ ಬೀಳ್ಕೊಡುಗೆ ಸಮಾರಂಭ ಮಾತ್ರವಲ್ಲ, ಶ್ರೇಷ್ಠ ಮಹಾದಾನಗಳಲ್ಲಿ ಒಂದಾದ ರಕ್ತದಾನ, ಪರಿಸರ ಕಾಳಜಿಯ ಮನೆಗೊಂದು ಮರ ಊರಿಗೊಂದು ಎಂಬ ಕಲ್ಪನೆಯೊಂದಿಗೆ ಹಸಿರು ನಮನ ಎಂಬ ಕಾರ್ಯಕ್ರಮ, ಜ್ಞಾನ ಭಂಡಾರ, ಪ್ರತಿಭಾ ನಿಧಿ ಹಮ್ಮಿಕೊಂಡಿರುವುದು ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಸಮಾಜಕ್ಕೂ ಹಾಗೂ ಯುವಜನತೆಗೆ ನೀಡುವ ಅಪೂರ್ವ ಕೊಡುಗೆ. ಇಂತಹ ಕ್ರಿಯಾಶೀಲ ಪ್ರತಿಭಾವಂತ ಹೆಮ್ಮೆಯ ವಿದ್ಯಾರ್ಥಿಗಳ ವೃಂದವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುವುದೇ ನಮ್ಮ ಜಯಪ್ರಕಾಶ್ ನಾರಾಯಣ್ ವಿದ್ಯಾಸಂಸ್ಥೆಯ ಹೆಗ್ಗಳಿಕೆ. ಈ ಸಂಸ್ಥೆಗೆ ಹೀಗೆ ಬೆಳೆದು ಬರಲು ಇದರ ಹಿಂದೆ ಕೆಲವು ಹಿರಿಯರ ಪರಿಶ್ರಮ ಅಡಗಿದೆ. ಈಗಾಗಲೇ ಈ ಒಂದು ಶಾಲೆಗೆ ಜಮೀನನ್ನು ದಾನವಾಗಿ ಕೊಟ್ಟಂತ ಕೀರ್ತಿಶೇಷ ಸುಬ್ಬಯ್ಯ ಶೆಟ್ಟಿ ಅವರ ಕುಟುಂಬ, ನಮ್ಮ ಹರನಹಳ್ಳಿ ಸುಬ್ಬಯ್ಯ ಶೆಟ್ಟಿ ಅವರ ಕುಟುಂಬವನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕಾಗಿದೆ. ಇವತ್ತು ಅವರ ಕುಟುಂಬ, ಇವತ್ತು ಅವರ ಮಗ ಸತ್ಯನಾರಾಯಣ ಶೆಟ್ಟಿ ಅವರು ಸಹ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಅವರ ಪರವಾಗಿ ಅವರ ಶ್ರೀಮತಿಯಾಗಿರ್ತಕ್ಕಂಥ ರತ್ನಮ್ಮರವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ.
ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆ ಬೆಳೆಯಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಿವಂಗತ ಮಾಜಿ ಮಂತ್ರಿಗಳಾದಂತಹ ಆಲಂಗೂರು ಸೀನಣ್ಣವರು ಆ ಕಾಲದಲ್ಲಿ ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆಗಬೇಕಾದಂತಹ ಹಲವಾರು ಒಂದು ಕೊಡುಗೆಗಳನ್ನು ಅವರು ನಮ್ಮ ಶಾಲೆಗೆ ನೀಡಿದ್ದಾರೆ. ತದನಂತರ ಇವತ್ತು ಏನು ಇಷ್ಟೆಲ್ಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಆಗಿದೆ, ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ವಿದ್ಯಾಭ್ಯಾಸ ಪಡೆದು ಇವತ್ತು ಇಡೀ ರಾಜ್ಯ ಮೆಚ್ಚುವಂತ ಕಾರ್ಯ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥಂತಂದ್ರೆ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಎಂತೆ ಆ ವಿದ್ಯಾರ್ಥಿಗಳೆಲ್ಲ ಇವತ್ತೇನು ವಿದ್ಯಾಭ್ಯಾಸ ಮಾಡೋದಿಕ್ಕೆ ಒಂದು ಕಟ್ಟಡ ಏನು ನಿರ್ಮಾಣ ಆಯಿತು ಅದನ್ನೆಲ್ಲ ನಾನು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಅವತ್ತು ನಮ್ಮ ಅಧ್ಯಕ್ಷರು ಅವರ ಸ್ವಂತ ಇಟ್ಟಿಗೆ ಕೊಯ್ಸಿದ್ರು, ಅವ್ರದೇ ಒಂದು ಸ್ವಂತ ಇಟ್ಟಿಗೆ ಕೊಯ್ಸಿದ್ರು. ಎಲ್ಲ ಪಾಯ ಕೇಳಿದ್ರು ಏನ್ ಮಾಡೋದು, ಎಲ್ಲ ಕಟ್ಟಡ ಕಟ್ಟಬೇಕು ಅಂತ ಇಟ್ಟಿಗೆ ಎಲ್ಲ ಅವ್ರು ಕೊಟ್ರು. ಹಲವಾರು ಇನ್ನೂ ಬೇರೆ ರೀತಿನ ಅವ್ರು ಇದು ಮಾಡಿದ್ರೆ ಅದೇ ನಮ್ಮ ಹಲವಾರು ನಿರ್ದೇಶಕರು ಹೇಳಿದ್ರು ಒಂದೊಂದು ಕಟ್ಟಡಕ್ಕೆ ಒಬ್ಬೊಬ್ಬ ನಿರ್ದೇಶಕರು ನೀವು ಹಣ ಕೊಡಿ ಅಂತ. ಎಷ್ಟು ಗೊತ್ತಾವತ್ತು ಒಂದು ಕಟ್ಟಡದ ನಿರ್ಮಾಣಕ್ಕೆ ವೆಚ್ಚ ಕೇವಲ 3,000 ರೂಪಾಯಿಗಳು. ಕೆಲವು ನಿರ್ದೇಶಕರೆಲ್ಲ ನಾವೆಲ್ಲ ಕೊಟ್ಟು ಎಲ್ಲ ಆಡಳಿತ ಮಂಡಳಿ ಸೇರಿ ಅದನ್ನ ಮಾಡ್ಕೊಂಡ್ ಬಂದ್ರಿ. ಇಂತಹ ಒಂದು ತಮ್ಮ ಇದನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನಾವು ಇವತ್ತು ಅಭಾರಿಗಳಾಗಿದ್ದೇವೆ. ಎಷ್ಟು ಕಷ್ಟ ಕಾಲದಲ್ಲಿ ನಾವು ಈ ಶಾಲೆಯನ್ನು ನಡೆಸಿದ್ವಿ ಅಂತಂದ್ರೆ ತಮ್ಮೆಲ್ರಿಗೂ ಗೊತ್ತಿದೆ. ಅಂತ ಒಂದು ಸಂದರ್ಭದಲ್ಲಿ ಎಷ್ಟು ಬರೀ ಇವತ್ತು ಏನು ನಮ್ಮ ಶಿಕ್ಷಕರು ಇಲ್ಲಿದ್ದಾರೆ 100 ರೂಪಾಯಿ ಅವ್ರಿಗೆ ಸಂಬಳ ಪ್ರಾರಂಭ 100 ರೂಪಾಯಿಂದ 300 ರೂಪಾಯಿ ಎಷ್ಟು ಒಬ್ಬ ಶಿಕ್ಷಕರಿಗೆ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ರೆ ನಮ್ಮ ಹೆಡ್ ಮಾಸ್ಟರ್ ಕೊಡ್ತಾ ಇದ್ರು. ಯಾಕೆಂತಂದ್ರೆ ಅವ್ರು ಕೋಲಾರಿಂದ ಬರ್ಬೇಕು ಬಸ್ ಟ್ರಾವೆಲ್ ಅಂತ. ಇನ್ನೆಲ್ಲರೂ ಸೈಕಲ್ ಇದ್ರಲ್ಲಿ ಬರ್ತಾ ಇದ್ರು, ಅದರಿಂದ ಕಡಿಮೆ. ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ಈ ಸಲ ನನ್ನ ತಮ್ಮನ ವೇತನವನ್ನು ಸಹ ತಗೊಂಡು ನಾವು ಈ ಶಾಲೆಯಲ್ಲಿ ಕೊಟ್ಟಿದ್ವಿ. ಆ ರೀತಿ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹ ಅವರವರು ತನ್ನ ಕೈಲಾದಷ್ಟು ಈ ಒಂದು ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಅವತ್ತಿನ ಒಂದು ಇದರಲ್ಲಿ ನಮ್ಮ ವೈಎಂ ರೆಡ್ಡಿ ಅವರು ಅಧ್ಯಕ್ಷರು, ಇನ್ನೊಬ್ಬರನ್ನ ನಾವು ನಿಲ್ಲಿಸ್ಕೋಬೇಕು, ದಿವಂಗತ ನಮ್ಮ ಎಚ್ ವೆಂಕಟೇಶಪ್ಪ ಬಂಡಾರಳ್ಳಿ ವೆಂಕಟೇಶಪ್ಪನವರು ಉಪಾಧ್ಯಕ್ಷರು. ಅವರು ಸಹ ಈ ಒಂದು ನಮ್ಮ ಸಂಸ್ಥೆಗೆ ನಾರಾಯಣಗೌಡರು, ಶೆಟ್ಟಳ್ಳಿ ವೆಂಕಟೇಶಪ್ಪನವರು, ಗಂಗಾಸನಹಳ್ಳಿ ವೆಂಕಟರಾಮಣ್ಣವರು, ಉತ್ತನೂರು ರಾಜಗೋಪಾಲ್ ಅವರು, ಮತ್ತೆ ನಲ್ಲಾಂಡಹಳ್ಳಿ ಕೃಷ್ಣಪ್ಪನವರು, ರಾಮರೆಡ್ಡಿ ಅವರು, ಇವರೆಲ್ಲ ಸೇರಿ ನಮ್ಮ ಬಂಡಾರಳ್ಳಿ BN ಆಂಜನೇಯಪ್ಪನವರು, ರಾಮಪ್ಪ ಈರಣ್ಣವರು, ಶಿವನಾರಳ್ಳಿ ಶ್ರೀನಿವಾಸ್ ಗೌಡರು, ಕೊಮರಳ್ಳಿ ಗೋವಿಂದ ರೆಡ್ಡಿ, ನಮ್ಮ BG ಈರಣ್ಣ, ರಾಮಚಂದ್ರಪ್ಪನವರು ಅಗ್ರಹಾರ, ಹನ್ನಳ್ಳಿ ಸತ್ಯನಾರಾಯಣ ಶೆಟ್ಟಿ, ನಲ್ಲೂರು ನಾರಾಯಣ ಸ್ವಾಮಿ ಅವರು, ವೆಂಕಟರಾಮ ಶೆಟ್ಟಿ ಹನ್ನಳ್ಳಿ, ಅಗ್ರಹಾರ ಶಾರದಕ್ಕನವರು, ಬಂಡಾರಹಳ್ಳಿ VG ಮಣಿ, ನಮ್ಮ ನಲ್ಲೂರು ಮುನಿಯಂಟಪ್ಪನವರು, ನಾರಾಯಣಗೌಡ ಮಗನಾಗಿರ್ತಕ್ಕಂಥ ಮಂಜುನಾಥ್, SK ಮಂಜುಳಾ, ಉಪಾಧ್ಯಕ್ಷ ಅಂತ ರಾಧಮ್ಮನವರು, ಇವರೆಲ್ಲರ ಒಂದು ಪರಿಶ್ರಮ ಇವತ್ತು ಈ ಮಟ್ಟಕ್ಕೆ ಆಗಿದೆ. ಇವತ್ತು ಹಣ ಪಡೆಯದೆ ನಮಗೆ ಸಹಕಾರ ನೀಡಿದಂತ ಯಾರು ಇದ್ದಾರೆ ಅಧಿಕಾರಿಗಳು, ಅವ್ರನ್ನ ನಾವು ಮೊಟ್ಟ ಮೊದಲಿಗೆ ಈ ಒಂದು ಸಂದರ್ಭದಲ್ಲಿ ತಿಳ್ಕೋಬೇಕಾಗುತ್ತೆ. ಇವತ್ತು ಇದ್ದಿದ್ರೆ ಎಷ್ಟು ನಮ್ಮೆಲ್ಲರಿಗಿಂತ ಇವತ್ತು ಈ ಒಂದು ಸಮಾರಂಭದಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚಿನ ಸಂತೋಷ ಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ನಮ್ಮ ಪತ್ರಾಂಕಿತ ವ್ಯವಸ್ಥಾದಂತ ವಿ ನಂಜಪ್ಪನವರು. ನಮ್ಮ ಕಾಮನೂರು ಅಶ್ವತ್ಥ ಗೌಡ್ರ ಒಂದು ತಂಗಿಯನ್ನ ಮದುವೆ ಆಗಿದ್ದು, ಅದು ಏನು ಪ್ರೀತಿನ ಗೊತ್ತಿಲ್ಲ. ನಮ್ಮ ಶಾಲೆ ಅಂದ್ರೆ ಎಲ್ಲ ಇಲಾಖೆಗೆ ಹೋದ್ರು ಸಹ ಅವ್ರು ಕೇಳ್ತಾ ಇದ್ರು, ಏನ್ ಸರ್ ನಿಮ್ದೇನಾದ್ರು ಒಂದು ಅದರಲ್ಲಿ ನಿಮ್ಮವ್ರು ಯಾರಾದ್ರೂ ಹುದ್ದೆ ಇದ್ದಾರ, ಇಲ್ಲ ಸಂಸ್ಥೆಯಲ್ಲಿ ನೀವು ಏನಾದ್ರು ನಿರ್ದೇಶಕರಂತ ಅಷ್ಟೊಂದು ಮುತುವರ್ಜಿ ವಹಿಸಿ ನಮ್ಗೆ ನಮ್ಮ ಶಾಲೆ ಬಗ್ಗೆ ಅವ್ರು ಇದ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇವತ್ತು ನಾವು ಇಲ್ಲಿ ಒಂದು ಮುಖ್ಯವಾಗಿ ಭಾಷಣ ಮಾಡ್ಬೇಕು ಅಂತ ಕರೆದಿದ್ದೀರಿ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ಅವರ ಜೀವನದಲ್ಲಿ ಯಾವತ್ತಾದ್ರೂ ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ಶಾಲೆಗೋಸ್ಕರ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಹೇಳ್ಬೋದೋ ಪರ್ಮಿಷನ್ ತಗೊಂಡು ಹೇಳ್ತೀನಿ. ಏನು ಅವರ ಒಂದು ನಮ್ಮ ಶಾಲೆಯನ್ನ ನವೀಕರಣಕ್ಕೋಸ್ಕರ ನಾವು ಯಾವಾಗ ಒಂದು DDP ಅಲ್ಲಿ ನಮ್ಮ ಶಾಲೆ ನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಅವರು ಮುಂಚೆನೆ ಬಂದು ಒಂದು ತನಿಖಾ ವರದಿನ ನೀಡಬೇಕು. ಅವರು ನಾಗೇಂದ್ರ ಪ್ರಸಾದ್ ಅವರು ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಒಂದು ಶಾಲೆಯನ್ನು ತನಿಖೆ ಮಾಡಿ ವರದಿ ನೀಡಿದ ಮೇಲೆ DDP ಅವರು ಅದಕ್ಕೆ ಸೈನ್ ಹಾಕಿ ಕಳಿಸ್ತಾರೆ. ಮತ್ತೆ ಅವರು ಆ ಶಾಲೆಗೆ ಹೋಗೋದಿಲ್ಲ. ಕಾರಣ ಗೊತ್ತಿಲ್ಲ. ನಮ್ಮ ಶಾಲೆ ತನಿಖಾ ವರದಿ ಸಲ್ಲಿಸಿದ ಮೇಲೆ DDP ಅವರು ನಾನು ಆ ಶಾಲೆಗೆ ಭೇಟಿ ನೀಡಬೇಕು ಅಂತ ಅವ್ರಿಗೆ ತಿಳಿಸಿದ್ರು. ಇಲ್ಲಿ ನಾವು ತಪ್ಪು ಮಾಡಿದ್ವಿ. ಏನೋ ಅವರು ನಮ್ಮ ಶಾಲೆಗೆ ಅನುಕೂಲ ಆಗ್ಲಿ ಅಂತ ಇವತ್ತು ಏನು ನಾವೊಂದು ವಿಡಿಯೋ ತೋರಿಸಿದ್ವಿ ನಿಮ್ಗೆ, ಆ ರೀತಿಯ ನಲ್ಲಿ ನಡೀತಾ ಇರ್ತಕ್ಕಂಥ ಶಾಲೆ ನಮ್ದು. ನಾವ್ ಯಾರಿಂದ ₹1 ಫೀಸ್ ಇಲ್ಲ, ಏನು ಇಲ್ಲ. ಎಲ್ಲ ಶಾಲೆ ಮಕ್ಕಳ ಫೀಸ್ ನಾವು ನಮ್ಮ ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳ ಮಕ್ಕಳ ಫೀಸನ್ನ ಸರ್ಕಾರಿ ಕಟ್ತಾ ಇರ್ತಕ್ಕಂಥ ಸಂಸ್ಥೆ. ಅದಕ್ಕೋಸ್ಕರ ನಮ್ಗಲ್ಲಿ ಅವತ್ತು ಲೈಬ್ರರಿ ಇರ್ಲಿಲ್ಲ,
ಸಿಂಟೆಕ್ಸ್ ವಾಟರ್ ಟ್ಯಾಂಕ್ ಇರಲಿಲ್ಲ, ಮತ್ತೆ ಈ ಲ್ಯಾಬ್ ಮೆಟೀರಿಯಲ್ ಕೆಲವು ಇರಲಿಲ್ಲ. ನನ್ನ ಕರೆದು ಕೇಳಿದ್ರು, ಸರ್ ನಮ್ಮ ಶಾಲೆ ಈ ಪರಿಸ್ಥಿತಿ ಇದೆ, ಯಾರಾದ್ರೂ ₹1 ನಾವು ಫೀಸ್ ತಗೊಳ್ತಾ ಇಲ್ಲ, ನಿಮ್ಮಿಂದ ಆತಕ್ಕಂತ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಶಾಲೆ ನಡೆಸ್ತಾ ಇದೀವಿ, ನಿಮ್ಮಿಂದ ಏನೋ ಒಂದು ಸಹಾಯ, ಒಂದು ವರದಿ ಕಳಿಸಿ, ಒಂದು 2 ತಿಂಗಳಲ್ಲಿ ನಾವು ಏನೇನೋ ಬೇಕಾಗಿದೆ ಅದನ್ನೆಲ್ಲ ಸರಿದೂಗಿಸ್ಕೊಳ್ತೀವಿ ಅಂತ ಹೇಳಿದ್ವಿ. ಅವರು ಆ ಒಂದು ನಮ್ಮ ಶಾಲೆಯ ನಮ್ಮ ಮಾತಲ್ಲಿ ಇದ್ದಂತ ಒಂದು ನಿಜಾಂಶವನ್ನು ಕೊಂಡು ಅವರು ಸುಳ್ಳು ವರದಿನ ಕೊಟ್ಟರು, ಇಲ್ಲದೆ ಇರ್ತಕ್ಕಂಥದನ್ನ ಇದೆ ಅಂತ ಕೊಟ್ಟರು. DDP ಅವರು ಭೇಟಿ ಬರ್ಬೇಕು ಅಂತ ಭೇಟಿಯನ್ನು ನೀಡ್ತೀನಿ ಅಂತಂದ್ರು. ಅವಾಗ್ಲೇ ನಮ್ಮ ನಾ KBN ಸರ್ ಅವ್ರನ್ನ ಕರೆದು, ನಾರಾಯಣಸ್ವಾಮಿ ಅವರೇ ಎಲ್ಲಿ ನಾನು ಹೋದ್ರು ಬರ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ಬರ್ತೀನಿ ಅಂತ ಇದ್ದಾರೆ, ಏನಾದ್ರೂ ಮಾಡಿ ನಾನು ತಪ್ಪು ಏನಾಗಿದೆ ಅದನ್ನ ಸರಿಪಡಿಸಿದ್ದೇನೆ, ದಯವಿಟ್ಟು ನಾನು ಗೌರವ ಉಳಿಸಿರ್ತದ್ದು. ಆಮೇಲೆ ಹೇಳಿದ್ರು, ತಕ್ಷಣ ನಾವು ಅದನ್ನ ಮಾಡಿ ಅದನ್ನ ನಾವು ಭೇಟಿ ಬರೋಷ್ಟೊತ್ತಿಗೆ ಅದನ್ನ ಮಾಡಿಕೊಟ್ಟಿದ್ವಿ. ಆದ್ರೆ ಅಂತ ಸಂದರ್ಭದಲ್ಲಿ ಎಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ಇಲಾಖೆಯಲ್ಲಿ ಅವ್ರು ತಪ್ಪು ಮಾಡಿದಂಥವ್ರು ನಮ್ಮ ಶಾಲೆಗೋಸ್ಕರ ಮಾಡಿದ್ದಾರೆ. ಇವತ್ತು ಅಂತವನ್ನ ನಾವು ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತೆ ಎಷ್ಟೋ ಜನ ಒಳ್ಳೆ ಒಳ್ಳೆ ಹೆಸರು ತಗೊಂಡಂತ ಅಧಿಕಾರಿಗಳೆಲ್ಲಾನು ನಮ್ಮ ಶಾಲೆಯ ಬಗ್ಗೆ ಕೆಲವರು ನಡ್ಕೊಂಡಿಲ್ಲ. ಆದ್ರೆ ನಮ್ಮ ಪದ್ಮಾಬಾಯಿ ಅವರು ಇಲ್ಲಿ BU ಆಗಿದ್ರು, ಮತ್ತೆ DDP ಆಗಿದ್ರು. ನಮ್ದು ಯಾವುದೇ ಹಣ ತಗೊಳ್ಳದೆ ನಮ್ಮ ಕೆಲಸವನ್ನ ಅವತ್ತು ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮೂಲ ಕಾರಣಕರ್ತರು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂತ ಜುಲ್ಫಿಕರ್ ಉಲ್ಲಾ ಅವರು. ನಮ್ಮ ಒಂದು ಶಾಲೆಯ ಫೈಲ್ ಏನಿತ್ತು ಅವತ್ತು ಮನೆಗೆ ಬಂದು ಬರೀ ಒಂದು ಊಟ ನಾವು ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಅವರು ಬರೀ ಒಂದು ಊಟ ಮಾಡಿ ಆ ಸಂದರ್ಭದಲ್ಲಿ 1 ಲಕ್ಷ 2 ಲಕ್ಷ ಹಣ ತಗೊಳ್ಬೇಕಂತ ಸಂದರ್ಭ ಇತ್ತು. ಆದ್ರೆ ಅವರು ಬಂದು ಹಲವಾರು ದಾಖಲೆಗಳ ಒಂದು ಕೊರತೆ ಇದ್ರು ಸಹ ನಮ್ಮ ಶಾಲೆಗೋಸ್ಕರ ಇವತ್ತು ಮಾಡಿದ್ದಾರೆ. ಇವತ್ತು ಶಾಲೆ ಉಳಿದಿದೆ ಅಂದ್ರೆ ಅವ್ರದ್ದು ಒಂದು ಇದ್ರಲ್ಲಿ ಕೊಡುಗೆ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಂತ ಜುಲ್ಫಿಕರ್ ಉಲ್ಲಾ ಅವ್ರನ್ನ ನಾವು ನೆನಪಿಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಜಗದೀಶ್ ಅಂತ ಬಹಳಷ್ಟು ಅಧಿಕಾರಿ ನಾವೆಲ್ಲರೂ ಕೇಳ್ತೀವಿ, ನೀವು ಹೇಳ್ತಾ ಇರ್ತೀರಿ ಲಂಚ ಕೊಡ್ತಿದ್ದು ಏನೋ ಕೆಲಸ ಆಗೋದಿಲ್ಲ ಅಂತ. ಹೋದೆ ಅವತ್ತು ನನಗೆ ಬೇರೆ ಬೇರೆ ನನ್ನ ಹತ್ರ ನನ್ನ ವಿಸಿಟಿಂಗ್ ಕಾರ್ಡ್ ಕೊಡೋದಕ್ಕೆ ಬೇರೆ ಬೇರೆ ಹುದ್ದೆಗಳು ನನ್ನ ಹತ್ರ ಇದ್ರು. ಆದ್ರೂ ನಾನು ಕೊಟ್ಟು ಬರೆದು ಕಳಿಸಿದ್ದು ಒಂದೇ, ಕಾರ್ಯದರ್ಶಿ ಜಯಪ್ರಕಾಶ್ ನಾಡ್ ವಿದ್ಯಾಸಂಸ್ಥೆ ಅಂತ ಕರೆದ್ರು. ಏನ್ ನಿಮ್ ಸಮಸ್ಯೆ ಅಂತೇಳಿ, ಸರ್ ಈ ತರ ಆಗಿದೆ, ಎಲ್ಲಾ ಶಿಕ್ಷಕರದ್ದು ಆಗಿದೆ, ಇನ್ನ ನಮ್ಮ ಕ್ರಾಫ್ಟ್ ಟೀಚರ್ ಆಗಿರ್ತಕ್ಕಂಥ ವೆಂಕಟರೆಡ್ಡಿ ಅವ್ರದ್ದು ಇದಿದೆ, ಇಷ್ಟೇ ದಿವಸ ಅವ್ರ ಸರ್ವಿಸ್ ಸಿಗೋದು, ನಿಮ್ಮ ಇಲಾಖೆಯಲ್ಲಿ ಇದನ್ನು ತಡೆ ಹಿಡಿದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬೆಲ್ ಹೊಡೆದು ಕರೆಸಿದ್ರು. ಕೇಸೋರ್ನ ಯಾಕೋ ಇದು ನೆಟ್ಟಿದ್ಯಾ ಅಂತ. ಇನ್ನು 10 ನಿಮಿಷದಲ್ಲಿ ಪುಟಪ್ ಮಾಡಿ ಫೈಲ್ ಪುಟಪ್ ಮಾಡಿ ತಗೊಂಡ್ಬಂದು ನಮ್ಮ ಮುಂದೆ ಹೇಳ್ಬೇಕು. 10 ನಿಮಿಷ ಟೈಮ್ ಅಂತ. ಇವತ್ತು ಏಕಂತಂದ್ರೆ ಇವತ್ತು ಈ ಶಿಕ್ಷಕರಿಗೆಲ್ಲ ಒಂದು ಜೀವನ ಭದ್ರತೆ ಒದಗಿದೆ ಅಂತಂದ್ರೆ ನಮ್ಮ ಶಾಲೆ ಉಳ್ಕೊಂಡಿದೆ ಅಂತಂದ್ರೆ ಇವನ್ನೆಲ್ಲ ನಾವು ಸ್ಮರಿಸ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಸ್ಮರಿಸ್ತಕ್ಕಂಥದ್ದು ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ. ಇವರುಗಳು ನಮ್ಮ ಸಂಸ್ಥೆಗೆ ನಿಧಿ ಕೊಡಿಸುತ್ತಾ ಇವರ ಶಾಲೆಯ ಮತ್ತೆ PG ವೀರಣ್ಣವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರು. ಅವರು ಸುಮಾರು ವರ್ಷಗಳಿಂದ ನಮ್ಮ ಶಾಲೆಯ ಎಲ್ಲ ಆಡಿಟ್ ವರದಿಗಳನ್ನು ಉಚಿತವಾಗಿ ಮಾಡಿ ನಮ್ಮ ಒಂದು ಸಂಸ್ಥೆಗೆ ಕಾರಣಕರ್ತರಿದ್ದಾರೆ. ಅವನು ಸಹ ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ. ಅವರಿಗೆ ನಾವು ನೋಡುತ್ತೆ. ಇದ್ರ ಜೊತೆಗೆ ನೆರೆಹೊರೆಯ ಶಾಲೆಗಳು, ನಮ್ಮ ಒಂದು ಶಾಲೆ ನಡಿಬೇಕಂತಂದ್ರೆ ನಮ್ಮ ಶಾಲೆ ಆದ್ಮೇಲೆ ಈ ಶಾಲೆನ ಮುಚ್ಚಲೇಬೇಕು ಅಂತ ರಾಜಕೀಯ ಕಾರಣಗಳಿಗೋಸ್ಕರ ಹರಮನಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಮಾಡಿದ್ರು. ಅವ್ರದ್ದು ಒಂದೇ ಉದ್ದೇಶ, ಇಲ್ಲ ಸರ್ಕಾರಿ ಪ್ರೌಢಶಾಲೆ ಇವ್ರು ಅರ್ಜಿ ಕೊಟ್ಟು ಅದು ಸ್ಟಾಪ್ ಆಗ್ಬೇಕು, ಅದರಿಂದ ರಾಜಕೀಯವಾಗಿ ಲಾಭ ಆಗ್ಬೇಕು. ಇವ್ರು ಅರ್ಜಿ ಕೊಟ್ಟು ಆ ಶಾಲೆನ ಮುಚ್ಚಿಸ್ತಾ ಹೋದ್ರೆ ಈ ಶಾಲೆ ಕ್ಲೋಸ್ ಆಗ್ಬೇಕು. 2 ಉದ್ದೇಶ ಇಟ್ಕೊಂಡು ಮಾಡಿದ್ರು. ನಾವ್ ಯಾವ್ದು ಮಾಡಕ್ ಹೋಗ್ಲಿಲ್ಲ, ಯಾವ ಶಾಲೆಗೂ ತೊಂದರೆ ಕೊಡೋಕ್ಕಾಗ್ಲಿಲ್ಲ. ಗ್ರಾಮೀಣ ಮಕ್ಕಳಿಗೆ ಎಲ್ಲಾದ್ರಾಗ್ಲೂ ಒಳ್ಳೆಯ ಶಿಕ್ಷಣ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಶಾಲೆ ಬಗ್ಗೆ ಮಾತ್ರ ಕಾಳಜಿ ಮಾಡಿದ್ವಿ, ಇನ್ನೊಂದು ಶಾಲೆ ಬಗ್ಗೆ ತಕರಾರು ಕೊಡೋಕೆ ಹೋಗ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರು ಪೋಷಕ ವೃಂದದವರು ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಿಮ್ಮ ನಿರಂತರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಅಂದ್ರೆ ನಾವು ಹೇಳ್ತಕ್ಕಂಥದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ನಿರಂತರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಸಂಸ್ಥೆ ನಿರೀಕ್ಷಿಸುತ್ತದೆ. ಆಡಳಿತ ಮಂಡಳಿಯು ಸಹ ನಿಮ್ಮ ಮೂಲಕ ಈ ಸಂಸ್ಥೆ ಬೆಳೆಯಲು ಆಶಿಸುತ್ತದೆ. ಶಾಲೆಯ ಶ್ರೇಯಾಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ನಿರಂತರವಾಗಬೇಕೆಂದು ಬಯಸುತ್ತೇವೆ. ಶಾಲೆಯ ಮೂಲಭೂತ ಅಗತ್ಯಗಳಾದ ಸುಸಜ್ಜಿತ ಕಟ್ಟಡ, ಕಾಂಪೌಂಡ್,
ಲ್ಯಾಬ್ ಕಂಪ್ಯೂಟರ್ ಕೋಡಿಗಳ ನಿರ್ಮಾಣಕ್ಕೆ ಮಾನ್ಯ ಶಾಸಕರವರ ಕೊಡುಗೆ ನಿರೀಕ್ಷಿಸುವುದು. ಈಗಾಗಲೇ ಅವರು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಿರೀಕ್ಷೆ ಇಟ್ಕೊಳ್ಳೋಣ. ಇದಕ್ಕೆ ಆಡಳಿತ ಮಂಡಳಿ ಬೆಂಬಲ ಸಹ ಅಗತ್ಯ. ಇಂಥ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇದೆ, ಮೊದಲ ಬಾರಿಗೆ ಇರ್ಬೇಕಂತ ಅವಾಗಲೇ ಹೇಳಿದ್ವಿ, ಈಗಲೂ ಸಹ ಅದನ್ನೇ ಹೇಳ್ತಾ ಇದ್ವಿ. ನಮ್ಮ ಒಂದು ಹಳೆಯ ವಿದ್ಯಾರ್ಥಿಗಳು ನಾವು ಯಾವುದೇ ಕಾರ್ಯಕ್ರಮ, ನಾನು ಯಾವುದೇ ಹೇಳ್ತಲ್ಲ, ಮೊದಲ ಬಾರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಏನು ಜವಾಬ್ದಾರಿ ಬದುಕಿಯಾಗಿ ಬಂದು ಕೂತ್ಕೊಂಡಿದ್ವಿ. ಆದ್ರೆ ನಮಗಿಂತ ಅಚ್ಚುಕಟ್ಟಾಗಿ ಇವತ್ತು ನೀವೆಲ್ಲ ಬಹಳ ಶಿಸ್ತುಬದ್ಧವಾಗಿ ನಡೆಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಇದು ನಮ್ಮ ಜೀವನ ಪೂರ್ತಿ ಮರೆಯಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅದರಿಂದ ನಮ್ಮೆಲ್ಲರ ಆಡಳಿತ ಮಂಡಳಿ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅದ್ರ ಜೊತೆಗೆ ಈಗೇನು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಇವತ್ತು ಇದು ಕಾರಣಕರ್ತರ ಆಂಜಣ್ಣವರು, ರಾಮಚಂದ್ರಣ್ಣ, ಇದು ಎಲ್ಲಕ್ಕೆ ನಮ್ಮ ಈ ಸಮಾರಂಭದಲ್ಲಿ ನಮ್ಮ ಕೆಬಿಎನ್ ಸಾರ್ ಅವರು ಶಿಕ್ಷಕರಾದಂತ AV ರೆಡ್ಡಿ ಮತ್ತು ಕಮಲಮ್ಮ ಮೇಡಮ್ ಅವರಿದ್ದಾರೆ, ನಮ್ಮ ನಾಗಪ್ರಸಾದ್ ಅವರು, ವೆಂಕಟರಾಮ್ ಶೆಟ್ಟಿ, ನಾರಾಯಣ ಸ್ವಾಮಿ, ನಮ್ಮ ರಾಮಕೃಷ್ಣಪ್ಪ ಸಾರ್ ಅವರು, ಮತ್ತೆ ರಘು ರತ್ನಮ್ಮ ಅವರು, ನಮ್ಮ ಹಳೆ ಶಿಕ್ಷಕರಾಗಿರ್ತಾವ ವರಲಕ್ಷ್ಮಮ್ಮ ಅವರು, ನಮ್ಮ ನಿರ್ದೇಶಕರಾದ ಮುನಿಯಂಟಪ್ಪ ಅವರು, ಮಂಜುನಾಥ್, ಮಣಿ, ಮತ್ತೆ ಶಿಕ್ಷಕರು ನಮ್ಮ AM ರಮೇಶ್, ಶಿವಣ್ಣ, ಮುನ್ರಾಜು, ನಮ್ಮ ತಮ್ಮಾರೆಡ್ಡಿ ಸಾರು, KS ಸೋಮಶೇಖರ್, ನಾವಿಬ್ರು ಕ್ಲಾಸ್ಮೇಟ್ಸ್, ಮಿಡ್ಲ್ ಸ್ಕೂಲಲ್ಲಿ ನಾವಿಬ್ರು ಸಹಪಾಠಿಗಳು. ನಮ್ಮ MN ಚಂದ್ರಶೇಖರ್ ಅವರು ಸಹ ನಾವು SLC ನಲ್ಲಿ ಒಂದೇ ಇದರಲ್ಲಿದ್ದವರು. ಮತ್ತೆ ನಮ್ಮ BN ಚಂದ್ರಶೇಖರ್ ಅವರು, ನಮ್ಮ GS ಶ್ರೀನಿವಾಸ್ ಸಾರ್ ಅವರು, ನಮ್ಮ ಶಿವೂರವರು, ಬಾಳಸಂದ್ರ ಶಿವ ಅವರು, ಈಗ ಅವರೇ ಒಂದು ಸಂಸ್ಥೆ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅಂಬ್ಲಿಕಲ್ ಬಾಬುರವರು, ಇವರೆಲ್ಲರೂ ಸಹ ಇವತ್ತು KM ನಾರಾಯಣ ಸ್ವಾಮಿ ಅವರು, ಇವರೆಲ್ಲ ಸಹ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗಲೂ ಇವತ್ತು ನೀವು ಇಲ್ಲಿ ಬಂದಿದ್ದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಿಮಗೂ ಸಹ ನಮ್ಮ ಒಂದು ವಂದನೆಗಳನ್ನು ತಿಳಿಸ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸುನಿಲ್ ಅವರು 2 ನಿಮಿಷದಲ್ಲಿ ಮುಗಿಸ್ಬೇಕಂದ್ರು, ಆದ್ರೆ ನಮ್ಮ ಸಂಸ್ಥೆ ನಡೆದು ಬಂದ ದಾರಿಯಲ್ಲಿ ನಾವು 2 ನಿಮಿಷ 5 ನಿಮಿಷ ಮುಗಿಸಕ್ಕಾಗೋದಿಲ್ಲ, ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.